ಅನ್ನಭಾಗ್ಯ ಅಕ್ಕಿ ಸಾಗಣೆ ಲಾರಿ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಇದುವರೆಗೂ ನಮ್ಮನ್ನ ಮಾತುಕತೆಗೆ ಕರೆದಿಲ್ಲ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ಲಾರಿ ಮಾಲೀಕರ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ರೆ ಹೇಗೆ? ಒಂದು ವಾರದಲ್ಲಿ ಬಾಕಿ 256 ಕೋಟಿ ಬಿಡುಗಡೆ ಅಂತ ಹೇಳಿದ್ರು ಮುನಿಯಪ್ಪನವರು. ನಮ್ಮ ಹಣ ಬ್ಯಾಂಕಿಗೆ ಬಂದ ತಕ್ಷಣ ಗಾಡಿ ಶುರು ಮಾಡ್ತೇವೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಷಣ್ಮುಗಪ್ಪ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಕರೆದಿಲ್ಲ. ಹಲವಾರು ಸಲ ನಾವು ಹೇಳಿದೀವಿ. ಏನು ಇದು ಲಾರಿ ಮಾಲೀಕರ ಜೊತೆಗೆ ಚೆಲ್ಲಾಟ ಆಡಿದ್ರೆ ಹೆಂಗೆ? ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಮಾಡಿದ್ರೆ ಹೆಂಗೆ? 265 ಕೋಟಿ ಮ್ಯಾಗ ನಮ್ಗೆ ಹಣ ಬರಬೇಕಾಗಿದೆ. 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿ ಕೂಡ ದುಡ್ಡು ಕೊಡದಂಗಿರೋದು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಬಹಳ ನೋವಾಗಿದೆ ನಮಗೆ. ಎಷ್ಟು ಸಲ ಕೇಳಬೇಕು? ಏನು ತಮಾಷೆನಾ ಇದು? ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟಿಲ್ ಇವತ್ತಿನ ತನಕ ನಮ್ಗೆ ಹಣ ಬಂದಿದ್ರು ನಾವು ಹೆಂಗ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಹಲವಾರು ಸಲ ಕೇಳಿದೀವಿ. ಕಳೆದ ಟೈಮ್ 19ನೇ ತಾರೀಕು ಸೆಟಲ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಕರೆದ್ರು. ಬಹಳ ಗೌರವ ಇತ್ತು ನಮಗೆ. 19ನೇ ತಾರೀಕು ಬಂದಿಲ್ಲ, 30ನೇ ತಾರೀಕು ಬಂದಿಲ್ಲ, ಇವತ್ತು ಡೇಟ್ ಇವತ್ತು ತನಕ ಬಂದಿಲ್ಲ. ಏನ್ ಮಾಡ್ಬೇಕಂತ ಚೆನ್ನಾಗಿ ಯೋಚನೆ ಮಾಡಿ. ಆದ್ರಿಂದ ದಯವಿಟ್ಟು ನಮ್ದು ಬ್ಯಾಂಕ್ ಖಾತಾಗೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಾನ್ಯ ಹಿರಿಯರು ಮುನಿಯಪ್ಪ ಅವರಾಗಲಿ ದಯವಿಟ್ಟು ನಮ್ದು ಹಣ ಬ್ಯಾಂಕ್ಗೆ ಬಂದ ತಕ್ಷಣ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ. ಅದ್ರ ತನಕ ನಾವು ಸ್ಟಾರ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡ್ಬಿಡ್ತೀವಿ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಅನ್ನಭಾಗ್ಯ ಅಕ್ಕಿ ಸಾಗಣೆ ಲಾರಿ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಇದುವರೆಗೂ ನಮ್ಮನ್ನ ಮಾತುಕತೆಗೆ ಕರೆದಿಲ್ಲ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ಲಾರಿ ಮಾಲೀಕರ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ರೆ ಹೇಗೆ? ಒಂದು ವಾರದಲ್ಲಿ ಬಾಕಿ 256 ಕೋಟಿ ಬಿಡುಗಡೆ ಅಂತ ಹೇಳಿದ್ರು ಮುನಿಯಪ್ಪನವರು. ನಮ್ಮ ಹಣ ಬ್ಯಾಂಕಿಗೆ ಬಂದ ತಕ್ಷಣ ಗಾಡಿ ಶುರು ಮಾಡ್ತೇವೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಷಣ್ಮುಗಪ್ಪ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಕರೆದಿಲ್ಲ. ಹಲವಾರು ಸಲ ನಾವು ಹೇಳಿದೀವಿ. ಏನು ಇದು ಲಾರಿ ಮಾಲೀಕರ ಜೊತೆಗೆ ಚೆಲ್ಲಾಟ ಆಡಿದ್ರೆ ಹೆಂಗೆ? ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಮಾಡಿದ್ರೆ ಹೆಂಗೆ? 265 ಕೋಟಿ ಮ್ಯಾಗ ನಮ್ಗೆ ಹಣ ಬರಬೇಕಾಗಿದೆ. 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿ ಕೂಡ ದುಡ್ಡು ಕೊಡದಂಗಿರೋದು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಬಹಳ ನೋವಾಗಿದೆ ನಮಗೆ. ಎಷ್ಟು ಸಲ ಕೇಳಬೇಕು? ಏನು ತಮಾಷೆನಾ ಇದು? ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟಿಲ್ ಇವತ್ತಿನ ತನಕ ನಮ್ಗೆ ಹಣ ಬಂದಿದ್ರು ನಾವು ಹೆಂಗ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಹಲವಾರು ಸಲ ಕೇಳಿದೀವಿ. ಕಳೆದ ಟೈಮ್ 19ನೇ ತಾರೀಕು ಸೆಟಲ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಕರೆದ್ರು. ಬಹಳ ಗೌರವ ಇತ್ತು ನಮಗೆ. 19ನೇ ತಾರೀಕು ಬಂದಿಲ್ಲ, 30ನೇ ತಾರೀಕು ಬಂದಿಲ್ಲ, ಇವತ್ತು ಡೇಟ್ ಇವತ್ತು ತನಕ ಬಂದಿಲ್ಲ. ಏನ್ ಮಾಡ್ಬೇಕಂತ ಚೆನ್ನಾಗಿ ಯೋಚನೆ ಮಾಡಿ. ಆದ್ರಿಂದ ದಯವಿಟ್ಟು ನಮ್ದು ಬ್ಯಾಂಕ್ ಖಾತಾಗೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಾನ್ಯ ಹಿರಿಯರು ಮುನಿಯಪ್ಪ ಅವರಾಗಲಿ ದಯವಿಟ್ಟು ನಮ್ದು ಹಣ ಬ್ಯಾಂಕ್ಗೆ ಬಂದ ತಕ್ಷಣ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ. ಅದ್ರ ತನಕ ನಾವು ಸ್ಟಾರ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ಬಿಡ್ತೀವಿ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಅನ್ನಭಾಗ್ಯ ಅಕ್ಕಿ ಸಾಗಣೆ ಲಾರಿ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಇದುವರೆಗೂ ನಮ್ಮನ್ನ ಮಾತುಕತೆಗೆ ಕರೆದಿಲ್ಲ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ಲಾರಿ ಮಾಲೀಕರ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ರೆ ಹೇಗೆ? ಒಂದು ವಾರದಲ್ಲಿ ಬಾಕಿ 256 ಕೋಟಿ ಬಿಡುಗಡೆ ಅಂತ ಹೇಳಿದ್ರು ಮುನಿಯಪ್ಪನವರು. ನಮ್ಮ ಹಣ ಬ್ಯಾಂಕಿಗೆ ಬಂದ ತಕ್ಷಣ ಗಾಡಿ ಶುರು ಮಾಡ್ತೇವೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಷಣ್ಮುಗಪ್ಪ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಕರೆದಿಲ್ಲ. ಹಲವಾರು ಸಲ ನಾವು ಹೇಳಿದೀವಿ. ಏನು ಇದು ಲಾರಿ ಮಾಲೀಕರ ಜೊತೆಗೆ ಚೆಲ್ಲಾಟ ಆಡಿದ್ರೆ ಹೆಂಗೆ? ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಮಾಡಿದ್ರೆ ಹೆಂಗೆ? 265 ಕೋಟಿ ಮ್ಯಾಗ ನಮ್ಗೆ ಹಣ ಬರಬೇಕಾಗಿದೆ. 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿ ಕೂಡ ದುಡ್ಡು ಕೊಡದಂಗಿರೋದು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಬಹಳ ನೋವಾಗಿದೆ ನಮಗೆ. ಎಷ್ಟು ಸಲ ಕೇಳಬೇಕು? ಏನು ತಮಾಷೆನಾ ಇದು? ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟಿಲ್ ಇವತ್ತಿನ ತನಕ ನಮ್ಗೆ ಹಣ ಬಂದಿದ್ರು ನಾವು ಹೆಂಗ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಹಲವಾರು ಸಲ ಕೇಳಿದೀವಿ. ಕಳೆದ ಟೈಮ್ 19ನೇ ತಾರೀಕು ಸೆಟಲ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಕರೆದ್ರು. ಬಹಳ ಗೌರವ ಇತ್ತು ನಮಗೆ. 19ನೇ ತಾರೀಕು ಬಂದಿಲ್ಲ, 30ನೇ ತಾರೀಕು ಬಂದಿಲ್ಲ, ಇವತ್ತು ಡೇಟ್ ಇವತ್ತು ತನಕ ಬಂದಿಲ್ಲ. ಏನ್ ಮಾಡ್ಬೇಕಂತ ಚೆನ್ನಾಗಿ ಯೋಚನೆ ಮಾಡಿ. ಆದ್ರಿಂದ ದಯವಿಟ್ಟು
ನಮ್ದು ಬ್ಯಾಂಕ್ ಖಾತಾಗೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮಾನ್ಯ ಹಿರಿಯರು ಮುನಿಯಪ್ಪವರಾಗಲಿ ದಯವಿಟ್ಟು ನಮ್ದು ಹಣ ಬ್ಯಾಂಕ್ಗೆ ಬಂದ ತಕ್ಷಣ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ. ಅದ್ರ ತನಕ ನಾವು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿಬಿಡ್ತೀವಿ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಅನ್ನಭಾಗ್ಯ ಅಕ್ಕಿ ಸಾಗಣೆ ಲಾರಿ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಇದುವರೆಗೂ ನಮ್ಮನ್ನ ಮಾತುಕತೆಗೆ ಕರೆದಿಲ್ಲ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ಲಾರಿ ಮಾಲೀಕರ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ರೆ ಹೇಗೆ? ಒಂದು ವಾರದಲ್ಲಿ ಬಾಕಿ 256 ಕೋಟಿ ಬಿಡುಗಡೆ ಅಂತ ಹೇಳಿದ್ರು ಮುನಿಯಪ್ಪನವರು. ನಮ್ಮ ಹಣ ಬ್ಯಾಂಕಿಗೆ ಬಂದ ತಕ್ಷಣ ಗಾಡಿ ಶುರು ಮಾಡ್ತೇವೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಷಣ್ಮುಗಪ್ಪ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಕರೆದಿಲ್ಲ. ಹಲವಾರು ಸಲ ನಾವು ಹೇಳಿದೀವಿ. ಏನು ಇದು ಲಾರಿ ಮಾಲೀಕರ ಜೊತೆಗೆ ಚೆಲ್ಲಾಟ ಆಡಿದ್ರೆ ಹೆಂಗೆ? ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಮಾಡಿದ್ರೆ ಹೆಂಗೆ? 265 ಕೋಟಿ ಮ್ಯಾಗ ನಮ್ಗೆ ಹಣ ಬರಬೇಕಾಗಿದೆ. 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿ ಕೂಡ ದುಡ್ಡು ಕೊಡದಂಗಿರೋದು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಬಹಳ ನೋವಾಗಿದೆ ನಮಗೆ. ಎಷ್ಟು ಸಲ ಕೇಳಬೇಕು? ಏನು ತಮಾಷೆನ ಇದು? ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟಿಲ್ ಇವತ್ತಿನ ತನಕ ನಮ್ಗೆ ಹಣ ಬಂದಿದ್ರು ನಾವು ಹೆಂಗ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಹಲವಾರು ಸಲ ಕೇಳಿದೀವಿ. ಕಳೆದ ಟೈಮ್ 19ನೇ ತಾರೀಕು ಸೆಟಲ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಕರೆದ್ರು. ಬಹಳ ಗೌರವ ಇತ್ತು ನಮಗೆ. 19ನೇ ತಾರೀಕು ಬಂದಿಲ್ಲ, 30ನೇ ತಾರೀಕು ಬಂದಿಲ್ಲ, ಇವತ್ತು ಹೇಳ್ತೇವೆ, ಇವತ್ತು ತನಕ ಬಂದಿಲ್ಲ. ಏನ್ ಮಾಡ್ಬೇಕಂತ ಚೆನ್ನಾಗಿ ಯೋಚನೆ ಮಾಡಿ. ಆದ್ರಿಂದ ದಯವಿಟ್ಟು ನಮ್ದು ಬ್ಯಾಂಕ್ ಖಾತಾಗೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮಾನ್ಯ ಹಿರಿಯರು ಮುನಿಯಪ್ಪವರಾಗಲಿ ದಯವಿಟ್ಟು ನಮ್ದು ಹಣ ಬ್ಯಾಂಕ್ಗೆ ಬಂದ ತಕ್ಷಣ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ. ಅದ್ರ ತನಕ ನಾವು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿಬಿಡ್ತೀವಿ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಅನ್ನಭಾಗ್ಯ ಅಕ್ಕಿ ಸಾಗಣೆ ಲಾರಿ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಇದುವರೆಗೂ ನಮ್ಮನ್ನ ಮಾತುಕತೆಗೆ ಕರೆದಿಲ್ಲ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ಲಾರಿ ಮಾಲೀಕರ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ರೆ ಹೇಗೆ? ಒಂದು ವಾರದಲ್ಲಿ ಬಾಕಿ 256 ಕೋಟಿ ಬಿಡುಗಡೆ ಅಂತ ಹೇಳಿದ್ರು ಮುನಿಯಪ್ಪನವರು. ನಮ್ಮ ಹಣ ಬ್ಯಾಂಕಿಗೆ ಬಂದ ತಕ್ಷಣ ಗಾಡಿ ಶುರು ಮಾಡ್ತೇವೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಷಣ್ಮುಗಪ್ಪ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್ ಕರೆದಿಲ್ಲ. ಹಲವಾರು ಸಲ ನಾವು ಹೇಳಿದೀವಿ. ಏನು ಇದು ಲಾರಿ ಮಾಲೀಕರ ಜೊತೆಗೆ ಚೆಲ್ಲಾಟ ಆಡಿದ್ರೆ ಹೆಂಗೆ? ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಮಾಡಿದ್ರೆ ಹೆಂಗೆ? 265 ಕೋಟಿ ಮ್ಯಾಗ ನಮ್ಗೆ ಹಣ ಬರಬೇಕಾಗಿದೆ. 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿ ಕೂಡ ದುಡ್ಡು ಕೊಡದಂಗಿರೋದು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಬಹಳ ನೋವಾಗಿದೆ ನಮಗೆ. ಎಷ್ಟು ಸಲ ಕೇಳಬೇಕು? ಏನು ತಮಾಷೆನ ಇದು? ಫೆಬ್ರವರಿ ತಿಂಗಳು ಕೊಟ್ಟಿಲ್ಲ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟಿಲ್ ಇವತ್ತಿನ ತನಕ ನಮ್ಗೆ ಹಣ ಬಂದಿದ್ರು ನಾವು ಹೆಂಗ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ಹಲವಾರು ಸಲ ಕೇಳಿದೀವಿ. ಕಳೆದ ಟೈಮ್ 19ನೇ ತಾರೀಕು ಸೆಟಲ್ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಕರೆದ್ರು. ಬಹಳ ಗೌರವ ಇತ್ತು ನಮಗೆ. 19ನೇ ತಾರೀಕು ಬಂದಿಲ್ಲ, 30ನೇ ತಾರೀಕು ಬಂದಿಲ್ಲ, ಇವತ್ತು ಹೇಳ್ತೇವೆ, ಇವತ್ತು ತನಕ ಬಂದಿಲ್ಲ. ಏನ್ ಮಾಡ್ಬೇಕಂತ ಚೆನ್ನಾಗಿ ಯೋಚನೆ ಮಾಡಿ. ಆದ್ರಿಂದ ದಯವಿಟ್ಟು ನಮ್ದು ಬ್ಯಾಂಕ್ ಖಾತಾಗೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮಾನ್ಯ ಹಿರಿಯರು ಮುನಿಯಪ್ಪವರಾಗಲಿ ದಯವಿಟ್ಟು ನಮ್ದು ಹಣ ಬ್ಯಾಂಕ್ಗೆ ಬಂದ ತಕ್ಷಣ ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ. ಅದ್ರ ತನಕ ನಾವು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿಬಿಡ್ತೀವಿ. ಸರ್ಕಾರ ಇದ್ರ ತನಕ ನಮಗೆ ಏನೇ ಸೆಟಲ್ಮೆಂಟ್